ಶಿರಾ ತಾಲೂಕಿನಲ್ಲಿ ಮಳೆ ಇಲ್ಲದೆ ಒಣಗಿದ ಶೇಂಗಾ ಬೆಳೆ. ಬೆಳೆ ನಾಶವಾಗಿದ್ರೂ ಸಹಾಯಕ್ಕೆ ಬರದ ಇಲಾಖೆ, ರೈತರು ಕಂಗಾಲು. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬಿಟ್ಟು ಬಿಡದೆ ಧಾರಾಕಾರವಾಗಿ ಮಳೆ ಅಬ್ಬರಿಸುತ್ತಾ ಇದ್ದು ಹಲವೆಡೆ ಅವಾಂತರಗಳನ್ನೇ ಸೃಷ್ಟಿಸಿದೆ. ಇತ್ತ ಶಿರಾದಲ್ಲಿಯೂ ಕೂಡ ಕೆಲವು ಭಾಗಗಳಲ್ಲಿ ಭರ್ಜರಿ ಮಳೆಯಾಗುತ್ತಿದ್ದರೆ ಮತ್ತೊಂದೆಡೆ ಮಳೆಯಾಧಾರಿತ ಪ್ರದೇಶಗಳಲ್ಲಿ ಮಳೆ ಇಲ್ಲದೆ ರೈತರು ಬಿತ್ತನೆ ಮಾಡಲಾದ ಶೇಂಗಾ ಬೆಳೆ ಸಂಪೂರ್ಣ ಒಣಗಿ ಹಾಳಾಗಿದೆ. ಇತ್ತೀಚೆಗೆ ಸುರಿದ ಅಲ್ಪ ಪ್ರಮಾಣದ ಮಳೆಯಿಂದ ಶೇಂಗಾ ಬೆಳೆಗೆ ಯಾವುದೇ ಪ್ರಯೋಜನವಾಗಿಲ್ಲ. ಈಗಾಗಲೇ ಕಟಾವು ಹಂತದಲ್ಲಿರುವ ಶೇಂಗಾ ಗಿಡದ ಎಲೆಗಳು ಒಣಗಿ ಬಳ್ಳಿಗಳು ಕೊಳೆಯುವ ಸ್ಥಿತಿ ನಿರ್ಮಾಣವಾಗಿದೆ. ತಾಲೂಕಿನ ಹುಲಿಕುಂಟೆ, ಗೌಡಗೆರೆ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಜೂನ್, ಜುಲೈನಲ್ಲಿ ಬಿತ್ತನೆ ಮಾಡಿರುವ ಬೆಳೆ ಕಟಾವು ಹಂತದಲ್ಲಿದ್ದು ಟ್ರ್ಯಾಕ್ಟರ್ಗಳಲ್ಲಿ ಮಡಿಕೆ ಹೊಡೆದು ಶೇಂಗಾ ಆಯ್ದುಕೊಳ್ಳಲಾಗ್ತಿದೆ. ಆದರೆ ಒಂದು ಗಿಡದಲ್ಲಿ ಕೇವಲ 2 ಅಥವಾ 4 ಕಾಯಿಗಳು ಮಾತ್ರ ಬಿಟ್ಟಿದ್ದು ಇಳುವರಿ ಅತ್ಯಂತ ಕಡಿಮೆಯಾಗಿದೆ. ಇನ್ನು ಆರಂಭದಿಂದಲೂ ಈ ವರ್ಷ ಮಳೆ ಸಂಪೂರ್ಣ ಕೈಕೊಟ್ಟಿದ್ದು ಈಗ ಮಳೆಯಾದ್ರೂ ಬೆಳೆ ಕೈಗೆಟಕುವುದಿಲ್ಲ. ಒಣಗಿರುವ ಗಿಡಗಳನ್ನ ಕಟಾವು ಮಾಡಲು ಆಗುವುದಿಲ್ಲ. ಜೊತೆಗೆ ಒಣಗಿರುವ ಗಿಡಗಳು ಕೊಳೆತು ಹೋಗಿ ರೋಗ ಬಂದ್ರೆ ಬುಡ ಮತ್ತು ಗಿಡವನ್ನ ಬೇರ್ಪಡಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದ ಮೇವು ಸಹ ಸಿಗುವುದಿಲ್ಲ. ಅಲ್ಲದೆ ಭೂಮಿಯಲ್ಲಿ ಸೇರಿಕೊಂಡ ಶೇಂಗಾವನ್ನ ಬುಡ ಸಮೇತ ಹೊಡೆದು ಕೂಲಿಯವರಿಂದ ಶೇಖರಿಸುವ ಅನಿವಾರ್ಯತೆ ಇದೆ. ರೈತರು ಪ್ರತಿ ಎಕರೆಗೆ 35,000ದಿಂದ 40,000ದವರೆಗೆ ಖರ್ಚು ಮಾಡಿದ್ದು ಬೆಳೆ ಮಾತ್ರ ಕೈಗೆಟುಕದ ಸ್ಥಿತಿಯಲ್ಲಿದೆ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡ್ರು. ಮಧ್ಯವಳ್ಳಿ ಎಷ್ಟು ಎಕರೆ ಗಿಡ ಹಾಕಿದ್ರೆ ಎಷ್ಟು ಬರ್ತಾ ಐತೆ ಇಳುವರಿ? ಇಳುವರಿ ಅಂದ್ರೆ ಈಗಿಂತ ಮಳೆ ಬೆಳೆಗೆ ಏನು ಹುಟ್ಟೈತಿ? ಏನು ಹುಟ್ಟಿಲ್ಲ, ಎಲ್ಲ ಬೆಂಕಿ ರೋಗ ಎಲ್ಲ. ಈಗ ಒಂದು ಗಿಡದಲ್ಲಿ ಎಷ್ಟು ಕಾಯಿ ಇರೋದು? ಇದು ತಿನ್ನಕ್ ಬರುತ್ತಾ ಅಥವಾ ಮೇವು ಬರುತ್ತೆ? ದನಿಗೆ ಮೇವು ಸಮೇತ ಆಗಲ್ಲ, ಎಲ್ಲ ಬೆಂಕಿ ರೋಗ ಬಂದು ಕೊಳೆ ರೋಗ ಎಲ್ಲ ಇದಾಗಿ ಕಾಯಿ ಎಲ್ಲ ನೆಲದ ಹತ್ರ ಸರ್ಕೊಂಡವೆ. ಏನು ರೈತರಿಗೆ ಏನು ಉಪಯೋಗ ಇಲ್ಲ. ಈಗ ನೀವು ಹಾಕಿದ್ದು ದುಡ್ಡು ಹುಟ್ಟಲ್ಲ, ಎಲ್ಲಿ ಹುಟ್ಟೈತೆ ಸರ್? ನೀವು ಈಗ ಲೆಕ್ಕ ಹೇಳೋದು ನೋಡ್ರೆ ಹಿಂದೆ ಗಿಡ ಕಿತ್ರೇನೋ ಒಂದು ಹಸು ಕರಿಗನ, ಎಮ್ಮೆಗನ, ಕುರಿಗನ ಅನ್ನೋಕ್ಕೋಸ್ಕರ ನಾವು ಕೀಳ್ತಾ ಇರೋದು. ಈಗ ಇದು ಬೆಂಕಿ ರೋಗದಿಂದ ಅದು ಬರಲ್ಲ ಅಂತಿರಲ್ಲ? ಎಲ್ಲಿ ಬರುತ್ತೆ? ಕಡ್ಲೆಕಾಯಿ ನೋಡಿ ಸರ್, ದನಿಗೆ ಈ ಬಳ್ಳಿ ತಿಂದ್ರೆ ದನಿಗೆ ರೋಗ, ಎಲ್ಲ ಬೆಂಕಿ ಸಿಡಿಗದ್ದು, ಇದು ಕೊಳೆ ರೋಗ ಎಲ್ಲ. ಒಟ್ನಾಗ ಈಗ ಏನೋ ನೀವು ಆಸೆ ಇಟ್ಕೊಂಡು ಭೂಮಿಗೆ ಹಾಕಿದ್ದೀರಾ? ನಾವು ಭೂಮಿಗೆ ಹಾಕಿದ್ವಿ, ಏನೋ ಫಲ ಕೊಡ್ತೈತಿ ಅಂತ. ಈ ತರ ಹಿಂಗೆ ಲಾಸ್ ಮಾಡೈತೆ ಮಳೆ ಕೊರತೆ, ಹಿಂಗಾಗಿ ಇದಾಗಿದೆ. ಈಗ ರೈತರಿಗೆ ನೀವು ಕೊನೆಗೆ ಏನು ಹೇಳ್ಬೋದು? ಈ ಥರ ಆಗೋದ್ರಿಂದ ನೀವು ರೈತರಿಗೆ ಏನು ಹೇಳ್ಬೋದು? ನೀವೊಬ್ರು ಏನು ಹೇಳ ಸರ್? ನಾವೊಬ್ರು ರೈತರುಗಳಿಗೆಲ್ಲ ಇದು ಕಷ್ಟ ಏನಂಬುದು ಅರ್ಥ ಆದೇ ಆಗಿರ್ತೈತಿ. ಈ ತರ ಹಿಂಗಾಗಿರೋದಕ್ಕೂ ಅದಕ್ಕೂ ಒಟ್ಟಿನಲ್ಲಿ ಮಳೆ ಬಂದು ಒಂದು ಈ ರೋಗ, ಇದಕ್ಕೆ ರೋಗಕ್ಕೆ ಯಾರು ಕೃಷಿ ಇಲಾಖೆಯಿಂದ ಏನನ ಔಷಧಿನಾದ್ರೂ ನಿಮ್ಮಂತರ ಕಡೆಯಿಂದ ಯಾರು ಬಂದಿಲ್ಲ ಇದುವರೆಗೆ? ಯಾರು ಬಂದಿಲ್ಲ. ಏನು ಇದಕ್ಕೆ ಈಗ ನೀವು ರೋಡ್ ಸೈಡ್ ಎಲ್ಲ ಇದ್ದೀರಲ್ಲ, ಯಾರನ್ನ ನೋಡ್ಕೊಂಡು ಹೋದಾರ ಬರ್ಬೇಕು ತಾನೆ? ಇವಾಗ ನಿಮ್ ತರ ಬಂದು ನೋಡ್ಕೊಂಡು ಏನಮ್ಮ ಹಿಂಗ ಆಯ್ತು ಅಂತ ಕೇಳಿರಿ ಪರಿಸ್ಥಿತಿ. ಯಾರು ಕೃಷಿ ಇಲಾಖೆ ಯಾರು ಬಂದಿಲ್ಲ? ಕೃಷಿ ಇಲಾಖೆ ಯಾರು ಕೇಳಿಲ್ಲ ಸರ್. ಒಟ್ಟಿನಲ್ಲಿ ಎಲ್ಲಿಂದ ಎಲ್ಲಿಗೋದ್ರು ರೈತಂಗೆ ಇದು. ಇನ್ನು ಬಹುತೇಕ ರೈತರು ಕಟಾವು ಮಾಡಿದರೂ ಪ್ರಯೋಜನವಿಲ್ಲವೆಂದು ಜಮೀನಿನಲ್ಲಿಯೇ ಬೆಳೆ ಬಿಟ್ಟು ಕುರಿ, ಮೇಕೆಯವರಿಗೆ ಮೇಯಿಸಿಕೊಳ್ಳಲು ಹೇಳುತ್ತಿದ್ದಾರೆ. ಇನ್ನಾದ್ರೂ ಬೆಳೆ ಹಾನಿ ಬಗ್ಗೆ ಸಮೀಕ್ಷೆ ನಡೆಸಿ ಸಾಲ ಮಾಡಿ ಶೇಂಗಾ ಬಿತ್ತಿ ಕೈ ಸುಟ್ಟಿಕೊಂಡಿರುವ ರೈತರಿಗೆ ಸರ್ಕಾರ, ತಾಲೂಕು ಆಡಳಿತ ಆಸರೆಯಾಗಲಿದೆಯೇ ಎಂದು ಕಾದು ನೋಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ ಶಿರಾ.